ಡಿಜಿಟಲ್ ಅಡಿಕ್ಷನ್ ಇನ್ ಫ್ಯಾಮಿಲಿ. ಇದ್ರ ಬಗ್ಗೆ ಯಾರ ಹತ್ರ ಹೇಳಿದ್ರೇನೋ ನಂದು ಅಷ್ಟು ಅಡಿಕ್ಷನ್ ಇಲ್ಲ, ನನಗೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ತೀನಿ. ಆದರೆ ನಿಮ್ಗೇನು ಗೊತ್ತು ನೀವು ಯೂಸ್ ಮಾಡೋದು ಅಡಿಕ್ಷನ್ ಅಲ್ಲ ಅಂತ. ಇವಾಗ ಡಿಜಿಟಲ್ ಅಂದರೆ ಏನು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಷ್ಮಾ ಗೋಪಾಲನ್, ಚೈಲ್ಡ್ ಲೈಫ್ ಸ್ಪೆಷಲಿಸ್ಟ್, ಸೈಕಾಲಜಿಸ್ಟ್, ಆಸ್ಟರ್ CMI. ಎಲ್ಲ ಕಡೆನೂ ಎಲ್ಲ ಸ್ಮಾರ್ಟ್ ಆಗಿಬಿಟ್ಟಿದೆ ನಮ್ಮನ್ನು ಬಿಟ್ಟು. ಓಕೆ, ಫೋನ್ ಸ್ಮಾರ್ಟ್ ಆಗಿದೆ, ವಾಚ್ ಸ್ಮಾರ್ಟ್ ಆಗಿದೆ, TV ಸ್ಮಾರ್ಟ್ ಆಗಿದೆ. ಸೊ ಎಲ್ಲ ಕಡೆನೂ ಆ ಕಂಪ್ಯೂಟೇಷ್ನಲ್ ಇಂಟೆಲಿಜೆನ್ಸ್ ಅಷ್ಟು ಆಗಿದೆ. ಸೊ ಡಿಜಿಟಲ್ ಅಂದರೆ ಇದೆಲ್ಲ ನಮ್ಮದು TV, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ಸ್ಮಾರ್ಟ್ಫೋನ್, ಸ್ಮಾರ್ಟ್ ವಾಚ್, ಎಲ್ಲ ಸ್ಮಾರ್ಟ್ನೆಸ್. ಯಾವುದೆಲ್ಲ ನಾವು ಸ್ಕ್ರೀನ್ ಟೈಮ್ ಅಂತ ಅಂತೀವೋ ಎಲ್ಲನೂ ಡಿಜಿಟಲ್ ಅಡಿಕ್ಷನ್. ಇವಾಗ ಒಂದು ಫ್ಯಾಮಿಲಿನಲ್ಲಿ ಇದು ಎಷ್ಟು ಅಫೆಕ್ಟ್ ಆಗುತ್ತೆ? ಒಂದು ಸಿಂಪಲ್ ಸಿನಾರಿಯೋ ತೊಗೋತೀವಿ. ಎಷ್ಟೊಂದು ಮನೇಲಿ ಏನಾಗುತ್ತೆ, ಅಪ್ಪ ಬರ್ತಾರೆ ಆಫೀಸಿಂದ, ಟಯರ್ಡಾಗಿರ್ತಾರೆ, ಹೆಂಗೆ ರಿಲ್ಯಾಕ್ಸ್ ಆಗಬೇಕಂದ್ರೆ TV. ಅಮ್ಮ ಬರ್ತಾರೆ ತುಂಬ ಟಯರ್ಡು, ಅವರು ಕೂತ್ಕೋತಾರೆ ಫೋನ್. ಮಕ್ಕಳು ಬರ್ತಾರೆ ಸ್ಕೂಲಿಂದ, ಕೆಲವು ಸರಿ ಡ್ರೆಸ್ ಕೂಡ ಚೇಂಜ್ ಮಾಡಲ್ಲ, ಬ್ಯಾಗ್ ಅಲ್ಲಲ್ಲಿ ಬಿಸಾಕ್ತಾರೆ, ರೂಮ್ಗೆ ಹೋಗ್ತಾರೆ, ಬಾಗಲ್ಲಿ ಹಾಕ್ತಾರೆ, ಅವರು ಒಂದು ಫೋನ್. ಯಾರು ಕೇಳಿದ್ರೇನು ನಾನು ತುಂಬ ಸ್ಟ್ರೆಸ್ ಆಗಿದ್ದೀನಿ, ನಾನು ಸ್ವಲ್ಪ ಡಿಸ್ಟ್ರಾಕ್ಷನ್ ಬೇಕು, ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ಡಿಜಿಟಲ್ ಅಡಿಕ್ಷನ್ ಅಂದರೆ ಎಷ್ಟಂದರೆ ನಾವು ನಮ್ಮನ್ನೇ ಸ್ವಲ್ಪ ಫುಲ್ ಮಾಡ್ಕೊಂಡಿದ್ದೀವಿ. ನಮ್ಗೆ ಇವಾಗ ಡಿಜಿಟಲ್ ಬಿಟ್ಟರೆ ನನಗೆ ಬೇರೆ ಯಾವುದು ರಿಲ್ಯಾಕ್ಸೇಷನ್ ಅಲ್ಲ ಅಂತ. ಸೊ ನಮ್ದು ಎಷ್ಟು ಅದ್ರ ಮೇಲೆ ಡಿಪೆಂಡೆನ್ಸಿ ಆಗ್ತಾಯಿದೆ ಅಂದರೆ ನಾವು ಮಾತಾಡೋದು ಬಿಟ್ಬಿಟ್ಟಿದ್ದೀವಿ. ರಿಲ್ಯಾಕ್ಸೇಷನ್ ಅಂದರೆ ನಾವೇನಾದರೂ ಮಾಡಬೇಕು ಅಂತ ಅದನ್ನು ಬಿಟ್ಬಿಟ್ಟಿದ್ದೀವಿ. ಅದ್ರ ಮೇಲೆ ನಾವು ಅಷ್ಟು ಡಿಪೆಂಡೆಂಟ್ ಆಗಿದ್ದೀವಿ. ಇವಾಗ ಅದು ಯಾವ ಥರ ಬೇಕಾದರೂ ಇರ್ಬೋದು, ಒಂದು ಶೋ ಮೇಲೆ ಇರ್ಬೋದು, ಗೇಮ್ಸ್ ಮೇಲೆ ಇರ್ಬೋದು, ಇಲ್ಲಾಂದರೆ ಸೋಷಿಯಲ್ ಮೀಡಿಯಾ. ಇವಾಗೆಲ್ಲ ಇನ್ಸ್ಟಾಗ್ರಾಮ್, ಟ್ವಿಟರ್ ಅಂತ ಎಷ್ಟೊಂದಿದೆ. ಮಕ್ಕಳು ಕೂಡ ಇದ್ದಾರೆ, ವರ್ಚುವಲ್ ಗೇಮ್ಸ್. ಇವಾಗ ಯಾವುದು ಏಜ್ ಲಿಮಿಟ್ ಅಂತಾನೇ ಇಲ್ಲ, ಎಲ್ಲ ಇದೆ. ಸೊ ಈ ಅಡಿಕ್ಷನ್ನ ಫ್ಯಾಮ್ಲಿ ಎಷ್ಟು ಇದು ಹ್ಯಾಂಪರ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಫ್ಯಾಮ್ಲಿ ಸ್ಟ್ರೆಸ್ ಅಂದರೆ ಏನು? ಇವಾಗ ಫ್ಯಾಮ್ಲಿ ನಿಭಾಯಿಸೋದು ಅಂತ ಒಂದು ಡಿಮ್ಯಾಂಡ್ ಇರುತ್ತೆ, ಇಷ್ಟು ಮಾಡಬೇಕು ಅಂತ. ನಾವಿವಾಗ ಎಷ್ಟು ಡಿಜಿಟಲಲ್ಲಿ ಮುಳುಗೋಗಿದ್ದೀವಿ ಅಂದರೆ ಆ ಡಿಮ್ಯಾಂಡ್ ನಾವು ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ಯಾವಾಗ ಆ ಡಿಮ್ಯಾಂಡ್ ನಾವು ಮೀಟ್ ಮಾಡೋಕ್ಕಾಗ್ತಾ ಇಲ್ವೋ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಆ ಸ್ಟ್ರೆಸ್ ತಿರ್ಗಾ ಫ್ಯಾಮ್ಲಿ ಮೇಲೇ ಬರುತ್ತೆ. ಸೊ ಇದು ಒಂದು ಕಂಪ್ಲೀಟ್ ಸರ್ಕಲ್ ಆಗ್ತಾ ಇರುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಮೀಟ್ ಮಾಡೋಕ್ಕಾಗಲ್ಲ, ತಿರ್ಗಾ ಫೋನಲ್ಲಂದರೆ TV ಹೋಗ್ತೀವಿ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ನಾವು ಬ್ರೇಕ್ ಮಾಡಲೇಬೇಕು. ನಾನು ಎಲ್ಲ ಸೆಷನಲ್ಲೂ ಒಂದೇ ಹೇಳ್ತೀನಿ, ಫ್ಯಾಮ್ಲಿ ಟೈಮ್ ಕೊಡಿ. ಎಲ್ಲರೂ ಆ ಫೋನನ್ನು ಇಲ್ಲ TVನ ಸ್ವಿಚ್ ಆಫ್ ಮಾಡಿ ಎಲ್ಲಾದರೂ ಒಂದು 15-20 ಮಿನಿಟ್ಸ್, ಸ್ಟಾರ್ಟ್ ವಿತ್ 15-20 ಮಿನಿಟ್ಸ್. ತಕ್ಷಣ ಯಾರ ಕೈಯಲ್ಲೂ ಆಗಲ್ಲ. ಆದರೆ ವೆರಿ ಗುಡ್, 30 ಮಿನಿಟ್ಸ್ 1 ಅವರ್ ಇಟ್ಬಿಡಿ. ಹಾಫ್ ಆನ್ ಅವರ್ ಟು 1 ಅವರ್ ನೋ ಡಿಜಿಟಲ್ ಎಕ್ಸ್ಪೋಷರ್. ಮನೇನೇ ಎಲ್ಲ ಆಫ್, ವೈಫೈನೇ ಆಫ್ ಮಾಡಿಬಿಡಿ. ಇವಾಗ ಅದು ಹಾಕ್ಬಿಟ್ಟು ನಿಮ್ಮ ಫ್ಯಾಮಿಲಿ ಟೈಮಲ್ಲಿ ಏನು ಮಾಡೋಕ್ಕೆ ಸಾಧ್ಯನೋ ಮಾಡಿ. ಬೋರ್ಡ್ ಗೇಮ್ಸ್ ಆಡಿ, ಏನಾದರೂ ಫಿಸಿಕಲ್ ಎಕ್ಸಸೈಸ್ ಫ್ಯಾಮಿಲಿ ಜೊತೆ ಮಾಡಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ತುಂಬ ಜನಕ್ಕೆ ಸೋಷಿಯಲ್ ಮಿಕ್ಸಿಂಗ್ ಬರ್ತಾಯಿಲ್ಲ. ಒಬ್ಬರು ನೇರಾಗಿ ಬಂದರೆ ಹೆಂಗೆ ಮಾತಾಡೋದು ಗೊತ್ತಿಲ್ಲ, ಮಕ್ಕಳಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡೋದು, ಇನ್ನೊಂದು ಮಗು ಜೊತೆ ಹೆಂಗೆ ಮಾತಾಡೋದು, ಇದೆಲ್ಲ ಬರಲ್ಲ. ಇದೆಲ್ಲ ಬರಬೇಕಂದ್ರೆ ಫಿಸಿಕಲ್ ಪ್ರೆಸೆನ್ಸ್ ತುಂಬ ಮುಖ್ಯ, ಎಲ್ಲ ವರ್ಚುವಲಲ್ಲಿ ಬರಲ್ಲ. ಸೊ ದಯವಿಟ್ಟು ಜಾಸ್ತಿ ಫ್ಯಾಮಿಲಿ ಟೈಮ್ ಕೊಡಿ, ಜಾಸ್ತಿ ಒಬ್ರೊಬ್ರ ಜೊತೆ ಮಾತಾಡಿ, ಆ್ಯಂಡ್ ಹ್ಯಾಪಿ ಫ್ಯಾಮಿಲಿ ಆಗಿರಿ. ಥ್ಯಾಂಕ್ ಯು.